ಆಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಪಾದ, ಗುರುವಿನ ಮಾತು ವೇದ ವಾಕ್ಯ ಇದ್ದಂಗ ಈ ಜಗತ್ತಿನೊಳಗ. ಗುರು ಅಂತಕ್ಕಂತಾವ ಎಂತಾವ ಅಂತ ಕೇಳಿದ್ರ ಅವನ ಲೀಲೆಯನ್ನ ಬರೇ ಪದಗಳಿಂದ ವರ್ಣನ ಮಾಡಕ್ ಆಗೋದಿಲ್ಲ. ಅವನ ಲೀಲೆ ಎಷ್ಟು ಹೇಳಿದ್ರು ಸಹಿತ ಕಡಿಮೆ. ನಿಮಗ ನೆನಪಿರಲಿ, ಮುಗುಳುಕೋಟದ ಎಲ್ಲಾ ಲಿಂಗ ಮಹಾರಾಜರಂತ ಈ ನಾಡಿನೊಳಗೆ ಏನಾಗಿ ಹೋದ್ರಲ್ಲ, ಅವರು ಜೀವನದೊಳಗ ಹೆಂಡತಿ ಬಿಟ್ಟು ಹೋಗ್ತಾಳ. ಅವರನ್ನ ಹೆಂಡತಿ ಬಿಟ್ಟ ಬಳಿಕ ಈ ಊರು ಬೇಡ, ನಾನು ಎಲ್ಲಾದ್ರೂ ಗುರುವಿನ ಬಳಿ ಹೋಗಬೇಕು ಅಂತ ತಿಳ್ಕೊಂಡು ಆ ಹೆಂಡತಿಯ ಸಮಾಧಿ ಮ್ಯಾಲೆ ಉಟ್ಟು ಬಟ್ಟಿಯನ್ನ ಕಳೆದು ಹೋಗುವಂತ ಕಾಲಕ್ಕ ಲಚ್ಚಾಣದ ಕಮರಿ ಮಠ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಮಠ ಕೈ ಮಾಡಿ ಕರೀತು ಮುಗುಳುಕೋಟದ ಎಲ್ಲಾ ಲಿಂಗ ಮಹಾರಾಜನನ್ನ. ಆ ಮಠಕ್ಕೆ ಬಂದ್ರು. ಮಠದೊಳಗ ಬರುವುದಕ್ಕನ್ನ ಬಹಳ ಜನ ಶಿಷ್ಯರಿದ್ರು. ಮುಗುಳುಕೋಟದ ಎಲ್ಲಾ ಲಿಂಗ ಮಹಾರಾಜರು ಇವತ್ತೇನು ನಾಡಿನೊಳಗ ಎಲ್ಲರಿಗೂ ಕೂಡ ಪರಿಚಯ ಆಗ್ಯಾರ. 365 ಮಠಗಳನ್ನ ಕಟ್ಟ್ಯಾರ. ಎಲ್ಲ ಮಠದಾಗ ದಾಸೋಹ ಇಟ್ಟಾರಲ್ಲ, ಅವರ ಜೀವನದ ಒಂದು ಭಾಗವನ್ನ ನಿಮಗೆ ಹೇಳ್ತೀನಿ ನಾನು. ಹೆಂಡತಿ ತೀರಿದ ಬಳಿಕ ಲಚ್ಚಾಣದ ಮಠಕ್ಕೆ ಬಂದ್ರು. ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಿದ್ಧಲಿಂಗ ಮಹಾರಾಜರ ದರ್ಶನ ಆಯ್ತು. ಯಪ್ಪ, ನನ್ನನ್ನು ಹರಸು, ನನ್ನನ್ನು ಉದ್ಧಾರ ಮಾಡು, ನನ್ನ ಜೀವನದಾಗ ಎಂತವೆಲ್ಲ ಕಹಿ ಘಟನೆಗಳಾದವು, ನನ್ನನ್ನು ಉದ್ಧಾರ ಮಾಡು ಅಂತಂದಾಗ ಆಯ್ತು ಇದ್ ಬಿಡು. ಮಠದೊಳಗಿದ್ರು. ಇದ್ದ ಬಳಿಕ ಬಹಳ ಜನ ಶಿಷ್ಯರಿದ್ರು. ಒಂದು ದಿವಸ ಸಿದ್ಧಲಿಂಗ ಮಹಾರಾಜರು ಏನಂದ್ರು, ತಮಗ್ ಬೇಕಾದಂತ ಮನುಷ್ಯಾಗ ಇಲ್ಲಿ ನನ್ನ ಶಿಷ್ಯರಂತ ಏನದಾರಲ್ಲಪ್ಪ, ಇವ್ರಾಗ ಯಾರು ಗಟ್ಟಿ ಅದಾರ ಅನ್ನೋದು ನಾಳೆ ಗೊತ್ತಾಗುತ್ತ ಅಂದ್ರು. ಜೊಳ್ಳ ಜೊಟ್ಟಿ ಹಾರಿ ಹೋಗ್ತಾವ, ಕಟ್ಟಿ ಯಾವ್ದಿರ್ತದ ಅದು ಮಠ ಕುಳಿತೈತಪ್ಪ ಅಂದ್ರು. ಯಪ್ಪ, ನಿನಗೇನು ಮಾತಾಡೋದು, ತ್ರಿಕಾಲ ಜ್ಞಾನಿ ನೀನು, ನಿನ್ನ ಇಚ್ಛಾ ಯಪ್ಪ ಅಂದವ. ಮರುದಿವ್ಸ ಸಂಜೆ ಮುಂದೆ ಏನಂದ್ರು, ನೋಡ್ತಮ್ಮ, ಯಾರು ನನಗೆ ನಿಜವಾದ ಶಿಷ್ಯರಾಗತ್ತೀರಿ, ಯಾರು ನನ್ನ ನಿಜವಾದ ಶಿಷ್ಯರಾಗಬೇಕಲ್ಲ, ನಿಮಗೊಂದು ಸವಾಲ ಐತ್ ನಂದು. ಏನು? 3 ದಿವಸ ಮಠದ ಮುಂದ ಕುಣಿ ತಗಸ್ತೀನಿ. ಆ ಕುಣಿಯಾಗ ಎಷ್ಟು ಮಂದಿ ಶಿಷ್ಯರ ತದೀರಿ ಎಲ್ಲರೂ ಕುಂದ್ರಬೇಕಪ್ಪ. 3 ದಿವಸ ಆದ್ಮ್ಯಾಗ ನಿಮ್ಮನ್ನ ತೆಗಿತೀನಿ. ಅಲ್ಲಿ ತನಕ ಯಾರು ಜೀವಂತ ಎದ್ದು ಬರ್ತೀರಿ ಅವ್ರ ಶಿಷ್ಯರು ಅಂತ ಒಪ್ಕೊಂತೀನಿ ಅಂದ್ರು. ಎಲ್ಲರಿಗೀ ಉರಿಚಳಿನೇ ಹತ್ತು. ನಮಗ ಸಮಾಧಿ ಮ್ಯಾಗ ಕುಂದ್ರದ್ ಬ್ಯಾಡ್ರಿ, ಸುಮ್ ಹೇಳಾಕತ್ತೀನಿ ನಿಮಗ ನಾನು. ಅಜ್ಜಾರ್ ಪಟಕ್ಕನೆ ನಿಮಗ ಇವತ್ತ ಎಷ್ಟು ಮಂದಿ ಬಂದಿರಲಿವ, ಎಲ್ಲರದು ಒಂದೇ ತಿಂಗಳ ಗೃಹಲಕ್ಷ್ಮಿ ರೊಕ್ಕ ನಮ್ಮ ಮಠಕ್ಕೆ ಕೊಟ್ಟು ಬಿಡ್ರಿ ಅಂದ್ರ ನಾಳೆಗ್ ನೀವು ಒಬ್ರ ಬಂದಿರ? ಅಮ್ಮ ಕೈ ಎತ್ತಾಳ. ಯವ್ವ, ನಿನಗೊಂದ್ ಮಾತೇವ, ನಿನ್ನ ತಿಂಗಳ ರೊಕ್ಕ ಗೃಹಲಕ್ಷ್ಮಿ ರೊಕ್ಕ ಅಜ್ಜರಿಗೆ 2,000 ಕೊಡು, ನಮ್ಗಿಟ್ಟು 3 ಮಂದಿಗೆ ಅದ್ರಾಗ ಒಂದು ತಯಾರಿ ಮಾಡಿ. ಅಯ್ಯವ್ವ, ನೀ ಆಶೀರ್ವಾದ ಮಾಡ್ತೇವ ಹೂ ಅಂತ ಗೊತ್ತಾಗವಲ್ದ. ನನಗೆ ಒಟ್ಟು ಹಿಂಗ್ ಕೈ ಎತ್ತಾಳಿ. ನಿಮಗೊಂದು ಮಾತು ಹೇಳ್ತೀನಿ ನಾನು, ಯಾವ್ದು ಗಟ್ಟಿ ಐತದ ಗೊತ್ತಾಗತ್ತದ, ಯಾವ್ದು ಜೊಳ್ಳ ಜೊಟ್ಟಿರ್ತೈತದ ಹಾರಿ ಹೋಗ್ತೈತಿ. ನಾಳೆ ಕುಣಿ ತಗಸ್ತೀನಿ, ಕುಣಿಯಾಕ ಕುಂದಿರ್ಬೇಕಂದ್ರ ರಾತ್ರಿ ಎಲ್ಲರೂ ಹೋಗಿಬಿಟ್ರು, ಯಾರು ಇರ್ಲಿಲ್ಲ, ಎಲ್ಲರೂ ಹೋಗಿಬಿಟ್ರು. ಮುಗುಳುಕೋಡಿ ಯಲ್ಲಪ್ಪ ಇನ್ನೂ ಮಹಾರಾಜ ಆಗಿದ್ದಿಲ್ಲ, ಬರೇ ಯಲ್ಲಪ್ಪ. ಎಷ್ಟು ಗೊಟ್ಟುಳ ಮನುಷ್ಯ ಅಂದ್ರ, ಕುಸ್ತಿ ಆಡಿದಂತ ದೇಹ ಅದು, ಕುಸ್ತಿ ಆಡಿದಂಥದ್ದು, ಭಾರ ಎತ್ತಿದಂಥದ್ದು, ಎಂತ ದೇಹ ಅಂತಂದ್ರ ಆತಂದ. ಯಪ್ಪ, ಜೀವನದಾಗ ಎಂತಿಂತವ ನೋಡಿಬಿಟ್ಟಿನಿ, ಈ ಜೀವ ಇದ್ರುನಿಂದ ಸತ್ರುನಿಂದ ನೀ ಎಲ್ಲರ ಕುಂದ್ರಸ್ ನನ್ನ ಅಂತ ತಿಳ್ಕೊಂಡು ಒಬ್ಬನೇ ಉಳ್ದ ಗಟ್ಟಿಯಾಗಿ. ಮರುದಿವ್ಸ ಮುಂಜಾನೆ ಸಿದ್ಧಲಿಂಗ ಮಹಾರಾಜರು ಬಂದ್ರು. ಎಲ್ಲದಾರೋ ಇವ್ರು? ಯಪ್ಪ, ರಾತ್ರಿನೇ ಓಡಿ ಹೋಗ್ಯಾರ್ರಿ. ಉಳ್ದವ್ಯಾರು? ಎಲ್ಲಪ್ಪ ಒಬ್ನ. ಎಲ್ಲಪ್ಪ, ನೀ ಯಾರ ಕುಂದಿರ್ತೇ ಹೆಂಗೋ? ಯಪ್ಪ, ಇಲ್ಲಿದ್ರು ಕಾಯವ್ ನೀನ, ಕುಣಿಯಾಗ ಕುಂತ್ರು ಕಾಯವ್ ನೀನ. ನೀ ಹೇಳಿದ ಮಾತಲ್ಲಿಯಪ್ಪ ನಾ ಕುಂದ್ರ ಗಟ್ಟಿದೀನಿ ಅಂತಂದ್ರ ಮಠದ ಮುಂದೆ ಕುಣಿ ತಗಸಿದ್ರು. ಇಡೀ ಊರ್ ಮಂದಿ ಅಂದ್ರು, ಯಪ್ಪ ಇದ್ದ ಒಬ್ಬ ಮದಾನ, ಬಂಗಾರದಂತ ಹುಡುಗೈತಿ, ಬಿಟ್ಟು ಬಿಡುವ ಯಪ್ಪ ಅಂದ್ರ ಏಹೇ ಅಂದ್ರು. ಸ್ವಾಮಿಗಳು ಗುರುಗಳು ಹಠವಾದಿ ಬಾಳ ಇರ್ತಾರ. ಏಹೇ ಅಂದ್ರು. ಆ ಕುಣಿ ತಗಸಿದ್ರು. ಕುಣಿಯಾಗ ತಗೊಂಡು ಬಂದು ಯಲ್ಲಪ್ಪ ಮಹಾರಾಜನ ಕುಂದ್ರಿಸಿದ್ರು. 3 ದಿವಸ ಭಜನಾ ನಡೀತು. 3 ದಿವಸ ಹಳ್ಳಿ ಮಂದಿ ಬಂತು. ಏನಾಗ್ಯದ, ಏನು ಬಿಟ್ಟದ, ತೆಲಿಗೊಬ್ಬೊಬ್ರು ಮಾತಾಡಿದ್ರು. 3 ಹಗಲಿ 3 ರಾತ್ರಿ ಕಳೆದ ಮ್ಯಾಗ ಆ ಕುಣಿ ಹಡ್ಸಿದ್ರು. ಸಿದ್ಧಲಿಂಗ ಮಹಾರಾಜರ ಮ್ಯಾಲ ಕುಂತಾರ. ಹಡ್ರೋ ತಮ್ಮ ಅಂದ್ರು, ಕುಣಿ ಹಡ್ಡಿದ್ರು.
ಆ ಕುಣಿ ಹಡ್ಡು ಮುಂದಾಗ ಎಲ್ಲ ಮ್ಯಾಲಿರುವಂತ ಮಣ್ಣು ತೆಗೆದ ಮ್ಯಾಗ ಹಿಂಗ ಮಹಾರಾಜರನ್ನ ಯಲ್ಲಪ್ಪ ಮಹಾರಾಜರನ್ನ ಮ್ಯಾಲ ಎತ್ತಿದ್ರ ಏನಂತಿದ್ರು ಅಂತಂದ್ರ ಕಣ್ಣು ಮುಚ್ಚಿ ಸಿದ್ಧಲಿಂಗ ಸಿದ್ಧಲಿಂಗ ಸಿದ್ಧಲಿಂಗನೇ ಅಂತಿದ್ರಂತ. ಯಾವಾಗ ಜೀವಂತ ಎದ್ದು ಬಂದ್ರು ಆವತ್ತು ಜನಕ್ಕೆ ಸತ್ಯ ಗೊತ್ತಾಯ್ತು, ಸಿದ್ದಪ್ಪ ಮಹಾರಾಜ ಸಾಮಾನ್ಯದವಲ್ಲ, ಅವನು ಶಿಷ್ಯ ಇವ ಏನು ಕುಂತಾನ ಇವನು ಸಾಮಾನ್ಯದವಲ್ಲ ಅಂತ ಗೊತ್ತಾಯ್ತು. ನಿಮಗೆ ಹೇಳ್ತೀನಿ, ಕೂಡಿದ ಮಂದ್ಯಾಗ ಕುಂತ ದೈವದಾಗ ಸಿದ್ದಪ್ಪ ಮಹಾರಾಜ ಕೇಳಿದ್ರು, ಎಲ್ಲಾ ನಿನಗೇನು ತ್ರಾಸ ಆಗ್ಲಿಲ್ಲನೋ, ಎಲ್ಲಪ್ಪ ನಿನಗೇನು ತ್ರಾಸ ಆಗ್ಲಿಲ್ಲನೋ, ಸಂಕಟ ಆಗ್ಲಿಲ್ಲನೋ ಅಂತಂದ್ರೆ ಎಂತ ಮಾತು ಹೇಳ್ತಾನೆ ಯಲ್ಲಪ್ಪ ಮಹಾರಾಜ. ಯಪ್ಪ, ನಿನ್ನಂತ ತಾಯಿ ಅಂತ ಗುರು ಇರು ಮುಂದಾಗ ನನಗೇನು ತ್ರಾಸ ಆಗ್ಲಿಲ್ಲಪ್ಪ, ಮೆತ್ತಗ ಜೀವನ ಹೆಂಗಾಯ್ತು ಅಂದ್ರೆ ಆಯಾಸ ಆಗ್ಲಿಲ್ಲ, ತ್ರಾಸ ಆಗ್ಲಿಲ್ಲ, ಎಲ್ಲ ನಿನ್ನ ಅಂತಃಕರಣೆಪ್ಪ, ನಿನ್ನ ತೊಡಿ ಮ್ಯಾಗ ಕುಂತಂಗಾಗಿತ್ತಪ್ಪ ನನಗ ಅಂತ ತಿಳ್ಕೊಂಡು ಹೇಳಿದ್ನಂತ. ಎಂತ ಗುರುವಿನ ಆಶೀರ್ವಾದ ಆಯ್ತು ಅಂದ್ರ ಇನ್ನು ಮುಂದ ಈ ಜಗತ್ತಿನೊಳಗ ಸೂರ್ಯ ಚಂದ್ರಾದಿಗಳು ಇರು ತನಕ ನಿನ್ನ ಹೆಸರಿರ್ಲಿ ಅಂತ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಮಾಡಿದ್ರು. ಇವತ್ತಿಗೂ ಜಗತ್ತಿನೊಳಗ ಈ ಕನ್ನಡ ನಾಡಿನೊಳಗ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು 3-4 ರಾಜ್ಯದೊಳಗ 365 ಮಠ ನಿರ್ಮಾಣ ಮಾಡಿದ್ರು. ಇವತ್ತಿಗೂ ದಾಸೋಹ ನಡೀತದೆ, ಇವತ್ತಿಗೂ ಜ್ಞಾನ ದಾಸೋಹ ನಡೀತದೆ. ಇವತ್ತು ಮುಗುಳುಕೋಡು ಮಠ ಭವ್ಯ ಪರಂಪರೆ ಅನ್ನುವಂಥದ್ದನ್ನ ಈ ಜಗತ್ತಿಗೆ ಸಾರಿದಂಥದ್ದು ಶಕ್ತಿ ಎನ್ನುವಂತಂದ್ರ ಗುರುವಿನ ಶಕ್ತಿ. ಅವತ್ತು ಯಲ್ಲಪ್ಪ ಮಹಾರಾಜರು ಬಿಟ್ಟು ಓಡಿ ಹೋಗಿದ್ರ, ಏನಾಗ್ತಿತ್ತು? ಮಠಗಳು ಎಲ್ಲಿ ನಿರ್ಮಾಣ ಆಗ್ತಿತ್ತು? ಏನೂ ಆಗ್ತಿದ್ದಿಲ್ಲ. ಈ ಜಗತ್ತಿನೊಳಗ ನಾವೆಲ್ಲ ಯಾರಿಗೆ ಧನ್ಯವಾದ ಹೇಳಬೇಕು, ನಾವೆಲ್ಲ ಯಾರಿಗೆ ಕೃತಜ್ಞರಾಗಿರ್ಬೇಕು ಅಂತಂದ್ರ, ನಾನು ಪ್ರತಿ ಸಲ ಪ್ರವಚನ ಪ್ರಾರಂಭ ಮಾಡುವಾಗ ಹಾನಗಲ್ಲದ ಗುರುಕುಮಾರ ಮಹಾಶಿವಯೋಗಿಗಳನ್ನು ಏನು ಸ್ಮರಣ ಮಾಡ್ತೀನಿ. ಇವತ್ತ ಸ್ವಾಮಿಗಳಾದಂಥವ್ರು, ಕಲಾವಿದರಾದಂಥವ್ರು ನೆನೆಸೋದು ಒಂದು ಧರ್ಮ ಆದ್ರ ಇಡೀ ಸಮಾಜವೇ ಅವರನ್ನ ಮನೆಯೊಳಗೆ ಇವತ್ತು ಫೋಟೋ ಹಾಕೋಬೇಕು. ಯಾಕಂತ ಕೇಳಿದ್ರ, ಈ ಜಗತ್ತಿನೊಳಗ ಪೈಪಿನ ಫ್ಯಾಕ್ಟ್ರಿ ಮಾಡಿದ್ರು, ಸಕ್ರಿ ಫ್ಯಾಕ್ಟ್ರಿ ಮಾಡಿದ್ರು, ಕುಮಾರ ಮಹಾಶಿವಯೋಗಿಗಳು ಏನು ಮಾಡಿದ್ರು ಅಂತಂದ್ರೆ ಸ್ವಾಮಿಗಳು ಫ್ಯಾಕ್ಟರಿಯನ್ನು ಹುಟ್ಟು ಹಾಕಿದ್ರು, ಶಿವಯೋಗ ಮಂದಿರ ಅಂತಕ್ಕಂಥದ್ದನ್ನ. ಅವತ್ತ ಅವರು ನಿರ್ಮಾಣ ಮಾಡದೇ ಇದ್ರ ಇವತ್ತು ಎಷ್ಟು ಜನ ಸ್ವಾಮಿಗಳು ಈ ಭೂಮಿ ಮ್ಯಾಗ ನಾವ್ ಯಾರು ಇರ್ತಿದ್ವಿ? ಇಂಥ ಕಲಾವಿದರು ಇರ್ತಿದ್ದಿಲ್ಲ, ನನ್ನಂತಾವ್ ಹೇಳವ್ ಇರ್ತಿದ್ದಿಲ್ಲ. ಎಂತ ಕಲ್ಪನಾ ಪರಮ ಪೂಜ್ಯರದು ಅಂತಂದ್ರ ಈ ಸಮಾಜವನ್ನ ತಿದ್ದಾಕ ಇಂಥ ಸ್ವಾಮಿಗಳೇ ಬೇಕು ಅನ್ನುವಂತ ದೃಢ ಸಂಕಲ್ಪದೊಂದಿಗೆ ಅವತ್ತು ಶಿವಯೋಗ ಮಂದಿರ ನಿರ್ಮಾಣ ಮಾಡಿದ್ರು. ಇವತ್ತ ಈ ಊರೊಳಗ, ಇಡೀ ಜಗತ್ತಿನೊಳಗ ಎಲ್ಲ ಮಠದೊಳಗನು ಕಾವಿ ರಾರಾಜಿಸ್ತೈತಿ. ಒಂದಿಟ್ಟು ಕಾವಿಗೆ ಇವತ್ತು ನಾವೆಲ್ಲರೂ ಕೂಡ ಭಾಗತೀವಿ ಅಂತಂದ್ರ ಅದರ ಶಕ್ತಿ ಯಾವುದು ಅಂತಂದ್ರೆ ಹಾನಗಲ್ಲದ ಕುಮಾರ ಮಹಾಶಿವಗಳು ಅನ್ನೋದನ್ನ ನಾವ್ ಯಾರು ಕೂಡ ಮರಿಬಾರದು. ಅಂತಿಂತವರೆಲ್ಲ ಈ ನಾಡಿನೊಳಗಾಗಿ ಹೋಗ್ಯಾರ. ಅವರ ತದ್ರೂಪರಾಗಿರ್ತಕ್ಕಂಥ ಆ ಶಿವಯೋಗ ಮಂದಿರದೊಳಗೆ ಬೆಳೆದು ಬಂದಿರತಕ್ಕಂಥ ಪ್ರಭುಕುಮಾರ ಮಹಾಸ್ವಾಮಿಗಳು ನಿಮಗೆಲ್ಲ ತಲೆಯಾಗಿರ್ಲಿ. ಅವರು ಕೇವಲ ಒಂದು ಊರು, ಒಂದು ಮಠಕ್ಕ ಸ್ವಾಮಿಗಳಲ್ಲ, ಇವತ್ತು ಜಗತ್ತಿಗೆ ಸ್ವಾಮಿಗಳು. ಇವರು ನಿಮಗೆಲ್ಲ ಎಂತ ಭಾವನಾ ಬರ್ಬೇಕಂದ್ರ, ನಾವು ಮ್ಯಾಲೆ ಕುಂತ ಸ್ವಾಮಿಗಳು, ನಾವು ಹಡದ ಮಗನೇ ಮ್ಯಾಲೆ ಕುಂತಾನ ಅನ್ನುವಂತ ಭಾವ ನಿಮ್ಮೊಳಗೆ ಬರಬೇಕು. ಗುರುಗಳಿಗೆ ನಮ್ಮ ಮನಿ ಮುಂದ, ನಮ್ಮ ಮನೆಯವ್ರ ಮುಂದ ಕುಂತೀನಿ ಅನ್ನುವಂತ ಭಾವ ಬರಬೇಕು. ತಾಯಿ ಮಗನ ಸಂಬಂಧ ಬಂದಾಗ ಮಾತ್ರ ಗುರು ಶಿಷ್ಯರ ಸಂಬಂಧ ಬಹಳ ಗಟ್ಟಿ ಆಗುತ್ತದೆ ಅನ್ನುವಂತ ಮಾತನ್ನು ತಮ್ಗಳಿಗೆ ತಿಳಿಸಿ, ಇವತ್ತ ಗುರುವಿನ ದರ್ಶನ, ಗುರು ಜೀವನದೊಳಗೆ ಬೇಕು. ಗುರುವಿನನ್ನ ಪಡ್ಕೊಂಡು, ಗುರುವಿನನ್ನ ದರ್ಶನ ಪಡ್ಕೊಂಡು ಎಂತಿಂತವರೆಲ್ಲ ದೊಡ್ಡವರಾಗ್ಯಾರ ಅನ್ನೋದನ್ನ ಸ್ವಲ್ಪ ಸಮಯದೊಳಗೆ ತಮ್ಮಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡೀನಿ. ನಾಳೆ ಮತ್ತೊಂದು ವಿಷಯದ ಮೂಲಕ ನಾವು ನೀವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅನ್ನುವಂತ ಮಾತನ್ನ ತಿಳಿಸಿ, ಮತ್ತೊಮ್ಮೆ ತಮ್ಮ ದೈವಕ್ಕೆ ನನ್ನ ವಿನಂತಿ ಏನು, ನಮ್ಮ ಪ್ರವಚನ ಹೆಂಗ್ ಹೊಂಟೈತಂದ್ರಿ, ಈಗ ಗೃಹಲಕ್ಷ್ಮಿ ರೊಕ್ಕ ತೊಗೊಂಬಂದ್ಲಾಯ್, ನಂದು ಭಾಗ್ಯ ಬಾಳ ಜೋರ್ ಐತಿ.